ರಾಜ್ಯದ ಮೇಲೆ ದಿತ್ವಾ ಚಂಡಮಾರುತದ ಎಫೆಕ್ಟ್. ಈ ಎಫೆಕ್ಟ್ ನಿಂದಾಗಿ ಬೆಂಗಳೂರಿನ ಜನ ಗಡಗಡ ನಡುತ್ತಿದ್ದಾರೆ. ಐಸ್ ನಂತಾಗಿದೆ ಇಡೀ ಸಿಟಿ. ಕೂಲ್ ಬೆಂಗಳೂರು ಕಂಪ್ಲೀಟ್ ಆಗಿ ಫ್ರೀಜರ್ ಮೋಡ್ಗೆ ಹೋಗಿದೆ. 16 ಡಿಗ್ರಿ ಸೆಲ್ಸಿಯಸ್ ಈಗ ಈ ಬೆಂಗಳೂರಿನ ತಾಪಮಾನ. ಇನ್ನೂ 2 ದಿನ ಇದೇ ರೀತಿಯಾಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳು ಸಿಗ್ತಾ ಇದೆ. ಹವಾಮಾನ ವರದಿಯು ಕೂಡ ಹಾಗೆ ಹೇಳ್ತಾ ಇದೆ. ಈ ಚಳಿಗೆ ಹೀಗೆ, ಮುಂದಿನ ಚಳಿ ಹೇಗೆ ಅನ್ನುವಂತ ಪ್ರಶ್ನೆ, ಶೀತಗಾಳಿಯಿಂದ ರಕ್ಷಿಸಿಕೊಳ್ಳೋದು ಹೇಗೆ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ನಿನ್ನೆಯಿಂದ ಸುರಿತಾ ಇರುವಂತಹ ಈ ಜಿಟಿ ಮಳೆ, ಒಂದು ಕಡೆಯಲ್ಲಿ ಚಂಡಮಾರುತದ ಎಫೆಕ್ಟ್ ಆದ್ರೆ ಮತ್ತೊಂದು ಕಡೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಈ ಜಿಟಿ ಮಳೆ ಆಗ್ತಾ ಇದೆ. ತೇವಾಂಶ ಇರುವಂತಹ ಗಾಳಿ, ಅದರ ಜೊತೆಯಲ್ಲಿ ಈ ಚಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇರುವಂತಹ ಜನ, ಇದು ಸದ್ಯಕ್ಕೆ ಬೆಂಗಳೂರಲ್ಲಿ ಕಂಡು ಬರ್ತಾ ಇರುವಂತಹ ಸಿನಾರಿಯೋ. ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿದೆ. ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಜನ ಯೋಚನೆ ಮಾಡುವಂತ ಪರಿಸ್ಥಿತಿ ಈಗ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಹವಾಮಾನ ಇಲಾಖೆಯ ಪ್ರಕಾರ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. ಬೆಂಗಳೂರು ಶೀತಗಾಳಿಯಿಂದಾಗಿ ತತ್ತರಿಸಿ ಹೋಗಿದೆ. ಪ್ರಮುಖವಾಗಿ ಚಳಿ ಎಫೆಕ್ಟ್ ಜೋರಾಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಸಿಲಿಕಾನ್ ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ, ಮಂಜಿನ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರು ಊಟಿಯ ರೀತಿಯಾದಂತಹ ವಾತಾವರಣ ಹೊಂದಿಕೊಂಡಿರುವಂತದ್ದು. ಒಂದಿಷ್ಟು ಜನರಿಗೆ ಈ ವಾತಾವರಣ ಖುಷಿ ತಂದ್ರೆ, ಮತ್ತೊಂದು ಜನ ಯಾಕಪ್ಪ ಆದ್ರೂ ಚಳಿಗಾಲ ಶುರುವಾಯಿತು ಅನ್ನುವಂತಹ ರೀತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜಾಕೆಟ್ ಅನ್ನ, ಮಫ್ಲರ್ ಅನ್ನ, ಸ್ವೆಟರ್ ಅನ್ನ ಹಾಕಿಕೊಂಡು ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ. ಅದರ ಜೊತೆಗೆ ಒಂದಿಷ್ಟು ಜನ ಮನೆಯಲ್ಲೇ ಬೆಚ್ಚಗೆ ಕಾಫಿ ಮಾಡ್ಕೊಂಡು ಬೆಚ್ಚಗಿರೋಣ, ಹೊರಗಡೆ ಹೋಗೋದು ಬೇಡ, ಆರೋಗ್ಯವನ್ನ ಕಾಪಾಡ್ಕೊಳ್ಳೋಣ ಅಂತ ಇದ್ದಾರೆ. ಸಂಪೂರ್ಣವಾಗಿ ಚಂಡಮಾರುತದ ಎಫೆಕ್ಟ್ ಏನಿದೆ, ಸಿಲಿಕಾನ್ ಸಿಟಿಯನ್ನ ತಟ್ಟಲು ಆರಂಭ ಆಗಿದೆ. ಇನ್ನು ಮುಂದಿನ 4-5 ದಿವಸಗಳು ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಒಂದಿಷ್ಟು ಭಾಗಗಳಲ್ಲಿ ಕೋಲಾರ, ರಾಮನಗರ ಭಾಗಗಳಲ್ಲಿ ಮಳೆಯ ವಾತಾವರಣ ಈಗಾಗಲೇ ಆರಂಭ ಆಗಿದ್ದು, ಬೆಂಗಳೂರಿನಲ್ಲೂ ಕೂಡ ಮುಂಜಾನೆಯಿಂದನೇ ಜಿಟಿ ಮಳೆ ಶುರುವಾಗಿದೆ. ಇದನ್ನ ಯಾವ ರೀತಿಯಾಗಿ ಜನ ಎಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ಹೊಂದಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಮೇಲೆ ದಿತ್ವಾ ಚಂಡಮಾರುತದ ಎಫೆಕ್ಟ್. ಈ ಎಫೆಕ್ಟ್ ನಿಂದಾಗಿ ಬೆಂಗಳೂರಿನ ಜನ ಗಡಗಡ ನಡುತ್ತಿದ್ದಾರೆ. ಐಸ್ ನಂತಾಗಿದೆ ಇಡೀ ಸಿಟಿ. ಕೂಲ್ ಬೆಂಗಳೂರು ಕಂಪ್ಲೀಟ್ ಆಗಿ ಫ್ರೀಜರ್ ಮೋಡ್ಗೆ ಹೋಗಿದೆ. 16 ಡಿಗ್ರಿ ಸೆಲ್ಸಿಯಸ್ ಈಗ ಈ ಬೆಂಗಳೂರಿನ ತಾಪಮಾನ. ಇನ್ನೂ 2 ದಿನ ಇದೇ ರೀತಿಯಾಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳು ಸಿಗ್ತಾ ಇದೆ. ಹವಾಮಾನ ವರದಿಯು ಕೂಡ ಹಾಗೆ ಹೇಳ್ತಾ ಇದೆ. ಈ ಚಳಿಗೆ ಹೀಗೆ, ಮುಂದಿನ ಚಳಿ ಹೇಗೆ ಅನ್ನುವಂತ ಪ್ರಶ್ನೆ, ಶೀತಗಾಳಿಯಿಂದ ರಕ್ಷಿಸಿಕೊಳ್ಳೋದು ಹೇಗೆ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ನಿನ್ನೆಯಿಂದ ಸುರಿತಾ ಇರುವಂತಹ ಈ ಜಿಟಿ ಮಳೆ, ಒಂದು ಕಡೆಯಲ್ಲಿ ಚಂಡಮಾರುತದ ಎಫೆಕ್ಟ್ ಆದ್ರೆ ಮತ್ತೊಂದು ಕಡೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಈ ಜಿಟಿ ಮಳೆ ಆಗ್ತಾ ಇದೆ. ತೇವಾಂಶ ಇರುವಂತಹ ಗಾಳಿ, ಅದರ ಜೊತೆಯಲ್ಲಿ ಈ ಚಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇರುವಂತಹ ಜನ, ಇದು ಸದ್ಯಕ್ಕೆ ಬೆಂಗಳೂರಲ್ಲಿ ಕಂಡು ಬರ್ತಾ ಇರುವಂತಹ ಸಿನಾರಿಯೋ. ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿದೆ. ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಜನ ಯೋಚನೆ ಮಾಡುವಂತ ಪರಿಸ್ಥಿತಿ ಈಗ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಹವಾಮಾನ ಇಲಾಖೆಯ ಪ್ರಕಾರ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. ಬೆಂಗಳೂರು ಶೀತಗಾಳಿಯಿಂದಾಗಿ ತತ್ತರಿಸಿ ಹೋಗಿದೆ. ಪ್ರಮುಖವಾಗಿ ಚಳಿ ಎಫೆಕ್ಟ್ ಜೋರಾಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಸಿಲಿಕಾನ್ ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ, ಮಂಜಿನ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರು ಊಟಿಯ ರೀತಿಯಾದಂತಹ ವಾತಾವರಣ ಹೊಂದಿಕೊಂಡಿರುವಂತದ್ದು. ಒಂದಿಷ್ಟು ಜನರಿಗೆ ಈ ವಾತಾವರಣ ಖುಷಿ ತಂದ್ರೆ, ಮತ್ತೊಂದು ಜನ ಯಾಕಪ್ಪ ಆದ್ರೂ ಚಳಿಗಾಲ ಶುರುವಾಯಿತು ಅನ್ನುವಂತಹ ರೀತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜಾಕೆಟ್ ಅನ್ನ, ಮಫ್ಲರ್ ಅನ್ನ, ಸ್ವೆಟರ್ ಅನ್ನ ಹಾಕಿಕೊಂಡು ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ. ಅದರ ಜೊತೆಗೆ ಒಂದಿಷ್ಟು ಜನ ಮನೆಯಲ್ಲೇ ಬೆಚ್ಚಗೆ ಕಾಫಿ ಮಾಡ್ಕೊಂಡು ಬೆಚ್ಚಗಿರೋಣ, ಹೊರಗಡೆ ಹೋಗೋದು ಬೇಡ, ಆರೋಗ್ಯವನ್ನ ಕಾಪಾಡ್ಕೊಳ್ಳೋಣ ಅಂತ ಇದ್ದಾರೆ. ಸಂಪೂರ್ಣವಾಗಿ ಚಂಡಮಾರುತದ ಎಫೆಕ್ಟ್ ಏನಿದೆ, ಸಿಲಿಕಾನ್ ಸಿಟಿಯನ್ನ ತಟ್ಟಲು ಆರಂಭ ಆಗಿದೆ. ಇನ್ನು ಮುಂದಿನ 4-5 ದಿವಸಗಳು ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಒಂದಿಷ್ಟು ಭಾಗಗಳಲ್ಲಿ ಕೋಲಾರ,
ಕೋಲಾರ, ರಾಮನಗರ ಭಾಗಗಳಲ್ಲಿ ಮಳೆಯ ವಾತಾವರಣ ಈಗಾಗಲೇ ಆರಂಭ ಆಗಿದ್ದು, ಬೆಂಗಳೂರಿನಲ್ಲೂ ಕೂಡ ಮುಂಜಾನೆಯಿಂದನೇ ಜಿಟಿ ಜಿಟಿ ಮಳೆ ಶುರುವಾಗಿದೆ. ಇದನ್ನ ಯಾವ ರೀತಿಯಾಗಿ ಜನ ಎಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ಹೊಂದಿಕೊಳ್ತಾರೆ ಅನ್ನೋದನ್ನ ಕಾಲ್ ನೋಡಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಮೇಲೆ ದಿತ್ವಾ ಚಂಡಮಾರುತದ ಎಫೆಕ್ಟ್. ಈ ಎಫೆಕ್ಟ್ ನಿಂದಾಗಿ ಬೆಂಗಳೂರಿನ ಜನ ಗಡಗಡ ನಡುತ್ತಿದ್ದಾರೆ. ಐಸ್ ನಂತಾಗಿದೆ ಇಡೀ ಸಿಟಿ. ಕೂಲ್ ಬೆಂಗಳೂರು ಕಂಪ್ಲೀಟ್ ಆಗಿ ಫ್ರೀಜರ್ ಮೋಡ್ಗೆ ಹೋಗಿದೆ. 16 ಡಿಗ್ರಿ ಸೆಲ್ಸಿಯಸ್ ಈಗ ಈ ಬೆಂಗಳೂರಿನ ತಾಪಮಾನ. ಇನ್ನೂ 2 ದಿನ ಇದೇ ರೀತಿಯಾಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳು ಸಿಗ್ತಾ ಇದೆ. ಹವಾಮಾನ ವರದಿಯು ಕೂಡ ಹಾಗೆ ಹೇಳ್ತಾ ಇದೆ. ಈ ಚಳಿಗೆ ಹೀಗೆ, ಮುಂದಿನ ಚಳಿ ಹೇಗೆ ಅನ್ನುವಂತ ಪ್ರಶ್ನೆ, ಶೀತಗಾಳಿಯಿಂದ ರಕ್ಷಿಸಿಕೊಳ್ಳೋದು ಹೇಗೆ ಅನ್ನುವಂತ ಪ್ರಶ್ನೆ, ಅದ್ರ ಜೊತೆಯಲ್ಲಿ ನಿನ್ನೆಯಿಂದ ಸುರಿತಾ ಇರುವಂತಹ ಈ ಜಿಟಿ ಮಳೆ, ಒಂದು ಕಡೆಯಲ್ಲಿ ಚಂಡಮಾರುತದ ಎಫೆಕ್ಟ್ ಆದ್ರೆ ಮತ್ತೊಂದು ಕಡೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಈ ಜಿಟಿ ಮಳೆ ಆಗ್ತಾ ಇದೆ. ತೇವಾಂಶ ಇರುವಂತಹ ಗಾಳಿ, ಅದರ ಜೊತೆಯಲ್ಲಿ ಈ ಚಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇರುವಂತಹ ಜನ, ಇದು ಸದ್ಯಕ್ಕೆ ಬೆಂಗಳೂರಲ್ಲಿ ಕಂಡು ಬರ್ತಾ ಇರುವಂತಹ ಸಿನಾರಿಯೋ. ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿದೆ. ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಜನ ಯೋಚನೆ ಮಾಡುವಂತ ಪರಿಸ್ಥಿತಿ ಈಗ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಹವಾಮಾನ ಇಲಾಖೆಯ ಪ್ರಕಾರ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. ಬೆಂಗಳೂರು ಶೀತಗಾಳಿಯಿಂದಾಗಿ ತತ್ತರಿಸಿ ಹೋಗಿದೆ. ಪ್ರಮುಖವಾಗಿ ಚಳಿ ಎಫೆಕ್ಟ್ ಜೋರಾಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಸಿಲಿಕಾನ್ ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ, ಮಂಜಿನ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರು ಊಟಿಯ ರೀತಿಯಾದಂತಹ ವಾತಾವರಣ ಹೊಂದಿಕೊಂಡಿರುವಂತದ್ದು. ಒಂದಿಷ್ಟು ಜನರಿಗೆ ಈ ವಾತಾವರಣ ಖುಷಿ ತಂದ್ರೆ, ಮತ್ತೊಂದು ಜನ ಯಾಕಪ್ಪ ಆದ್ರೂ ಚಳಿಗಾಲ ಶುರುವಾಯಿತು ಅನ್ನುವಂತಹ ರೀತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜಾಕೆಟ್ ಅನ್ನ, ಮಫ್ಲರ್ ಅನ್ನ, ಸ್ವೆಟರ್ ಅನ್ನ ಹಾಕಿಕೊಂಡು ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ. ಅದರ ಜೊತೆಗೆ ಒಂದಿಷ್ಟು ಜನ ಮನೆಯಲ್ಲೇ ಬೆಚ್ಚಗೆ ಕಾಫಿ ಮಾಡ್ಕೊಂಡು ಬೆಚ್ಚಗಿರೋಣ, ಹೊರಗಡೆ ಹೋಗೋದು ಬೇಡ, ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಅಂತ ಇದ್ದಾರೆ. ಸಂಪೂರ್ಣವಾಗಿ ಚಂಡಮಾರುತದ ಎಫೆಕ್ಟ್ ಏನಿದೆ, ಸಿಲಿಕಾನ್ ಸಿಟಿಯನ್ನ ತಟ್ಟಲು ಆರಂಭ ಆಗಿದೆ. ಇನ್ನು ಮುಂದಿನ 4-5 ದಿವಸಗಳು ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಒಂದಿಷ್ಟು ಭಾಗಗಳಲ್ಲಿ ಕೋಲಾರ, ರಾಮನಗರ ಭಾಗಗಳಲ್ಲಿ ಮಳೆಯ ವಾತಾವರಣ ಈಗಾಗಲೇ ಆರಂಭ ಆಗಿದ್ದು, ಬೆಂಗಳೂರಿನಲ್ಲೂ ಕೂಡ ಮುಂಜಾನೆಯಿಂದನೇ ಜಿಟಿ ಮಳೆ ಶುರುವಾಗಿದೆ. ಇದನ್ನ ಯಾವ ರೀತಿಯಾಗಿ ಜನ ಎಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ಹೊಂದಿಕೊಳ್ತಾರೆ ಅನ್ನೋದನ್ನ ಕಾಲ್ ನೋಡಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಮೇಲೆ ದಿತ್ವಾ ಚಂಡಮಾರುತದ ಎಫೆಕ್ಟ್. ಈ ಎಫೆಕ್ಟ್ ನಿಂದಾಗಿ ಬೆಂಗಳೂರಿನ ಜನ ಗಡಗಡ ನಡುತ್ತಿದ್ದಾರೆ. ಐಸ್ ನಂತಾಗಿದೆ ಇಡೀ ಸಿಟಿ. ಕೂಲ್ ಬೆಂಗಳೂರು ಕಂಪ್ಲೀಟ್ ಆಗಿ ಫ್ರೀಜರ್ ಮೋಡ್ಗೆ ಹೋಗಿದೆ. 16 ಡಿಗ್ರಿ ಸೆಲ್ಸಿಯಸ್ ಈಗ ಈ ಬೆಂಗಳೂರಿನ ತಾಪಮಾನ. ಇನ್ನೂ 2 ದಿನ ಇದೇ ರೀತಿಯಾಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳು ಸಿಗ್ತಾ ಇದೆ. ಹವಾಮಾನ ವರದಿಯು ಕೂಡ ಹಾಗೆ ಹೇಳ್ತಾ ಇದೆ. ಈ ಚಳಿಗೆ ಹೀಗೆ, ಮುಂದಿನ ಚಳಿ ಹೇಗೆ ಅನ್ನುವಂತ ಪ್ರಶ್ನೆ, ಶೀತಗಾಳಿಯಿಂದ ರಕ್ಷಿಸಿಕೊಳ್ಳೋದು ಹೇಗೆ ಅನ್ನುವಂತ ಪ್ರಶ್ನೆ, ಅದ್ರ ಜೊತೆಯಲ್ಲಿ ನಿನ್ನೆಯಿಂದ ಸುರಿತಾ ಇರುವಂತಹ ಈ ಜಿಟಿ ಮಳೆ, ಒಂದು ಕಡೆಯಲ್ಲಿ ಚಂಡಮಾರುತದ ಎಫೆಕ್ಟ್ ಆದ್ರೆ ಮತ್ತೊಂದು ಕಡೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಈ ಜಿಟಿ ಮಳೆ ಆಗ್ತಾ ಇದೆ. ತೇವಾಂಶ ಇರುವಂತಹ ಗಾಳಿ, ಅದರ ಜೊತೆಯಲ್ಲಿ ಈ ಚಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇರುವಂತಹ ಜನ, ಇದು ಸದ್ಯಕ್ಕೆ ಬೆಂಗಳೂರಲ್ಲಿ ಕಂಡು ಬರ್ತಾ ಇರುವಂತಹ ಸಿನಾರಿಯೋ. ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿದೆ. ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಜನ ಯೋಚನೆ ಮಾಡುವಂತ ಪರಿಸ್ಥಿತಿ ಈಗ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಹವಾಮಾನ ಇಲಾಖೆಯ ಪ್ರಕಾರ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. ಬೆಂಗಳೂರು ಶೀತಗಾಳಿಯಿಂದಾಗಿ ತತ್ತರಿಸಿ ಹೋಗಿದೆ. ಪ್ರಮುಖವಾಗಿ ಚಳಿ ಎಫೆಕ್ಟ್ ಜೋರಾಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಸಿಲಿಕಾನ್ ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ, ಮಂಜಿನ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರು ಊಟಿಯ ರೀತಿಯಾದಂತಹ ವಾತಾವರಣ ಹೊಂದಿಕೊಂಡಿರುವಂತದ್ದು. ಒಂದಿಷ್ಟು ಜನರಿಗೆ ಈ ವಾತಾವರಣ ಖುಷಿ ತಂದ್ರೆ, ಮತ್ತೊಂದು
ಎಷ್ಟೋ ಜನ ಯಾಕಪ್ಪ ಆದ್ರೂ ಚಳಿಗಾಲ ಶುರುವಾಯಿತು ಅನ್ನುವಂತ ರೀತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜಾಕೆಟ್ ಅನ್ನ, ಮಫ್ಲರ್ ಅನ್ನ, ಸ್ವೆಟರ್ ಅನ್ನ ಹಾಕಿಕೊಂಡು ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ. ಅದರ ಜೊತೆಗೆ ಒಂದಿಷ್ಟು ಜನ ಮನೆಯಲ್ಲೇ ಬೆಚ್ಚಗೆ ಕಾಫಿ ಮಾಡ್ಕೊಂಡು ಬೆಚ್ಚಗಿರೋಣ, ಹೊರಗಡೆ ಹೋಗೋದು ಬೇಡ, ಆರೋಗ್ಯವನ್ನ ಕಾಪಾಡ್ಕೊಳ್ಳೋಣ ಅಂತ ಇದ್ದಾರೆ. ಸಂಪೂರ್ಣವಾಗಿ ಚಂಡಮಾರುತದ ಎಫೆಕ್ಟ್ ಏನಿದೆ, ಸಿಲಿಕಾನ್ ಸಿಟಿಯನ್ನ ತಟ್ಟಲು ಆರಂಭ ಆಗಿದೆ. ಇನ್ನು ಮುಂದಿನ 4-5 ದಿವಸಗಳು ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಒಂದಿಷ್ಟು ಭಾಗಗಳಲ್ಲಿ, ಕೋಲಾರ, ರಾಮನಗರ ಭಾಗಗಳಲ್ಲಿ ಮಳೆಯ ವಾತಾವರಣ ಈಗಾಗಲೇ ಆರಂಭ ಆಗಿದ್ದು, ಬೆಂಗಳೂರಿನಲ್ಲೂ ಕೂಡ ಮುಂಜಾನೆಯಿಂದನೇ ಜಿಟಿ ಮಳೆ ಶುರುವಾಗಿದೆ. ಇದನ್ನ ಯಾವ ರೀತಿಯಾಗಿ ಜನ ಎಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ಹೊಂದಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.